ನಮಸ್ತೆ ಸ್ನೇಹಿತರೆ, ಇವತ್ತು ಈ ಸುಡುವಂತಹ ಬೇಸಿಗೆಯಲ್ಲಿ ದೇಹವನ್ನು ತಂಪಾಗಿಡಲಿಕ್ಕೆ ನಾವು ಯಾವ ರೀತಿ ಕಷಾಯನ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ನೋಡಿ. ಮಧು ಅಥವಾ ಜ್ಯೇಷ್ಠ ಮಧು ಕಷಾಯನ ಮಾಡೋದು ತೋರಿಸ್ತಾ ಇದ್ದೀನಿ. ವಿಡಿಯೋನ ಕೊನೆ ತನಕ ನೋಡದೇ ಇದ್ದರೆ ಖಂಡಿತವಾಗಲೂ ಹೇಳ್ತೀನಿ, ನಿಮಗೆ ಲಾಸ್ ಇದೆ. ಇದರಲ್ಲಿ ಸುಮಾರು ಮನೆಮದ್ದುಗಳನ್ನು ಹೇಳ್ತಾ ಹೋಗ್ತಾ ಇದ್ದೀನಿ. ಈ ಜ್ಯೇಷ್ಠ ಮಧು ಹೆಸರಿಗೆ ಹೇಳುವಂತೆ ಮಧು ಎಂದರೆ ಜೇನಿನಂತಹ ಸಿಹಿಯುಳ್ಳ ಈ ಜ್ಯೇಷ್ಠ ಮಧು ಸೇವನೆಯಿಂದ ನಮಗೆ ಮಧುರವಾದ ಧ್ವನಿ ಬರಲಿಕ್ಕೆ ಸಹಾಯ ಆಗುತ್ತೆ. ಅಷ್ಟೇ ಅಲ್ಲದೆ ಕೂದಲು ಹೊಳಪು ಬರಲಿಕ್ಕೆ, ಹಾಗೆ ತ್ವಚೆ ಹೊಳಪಿಗೆ, ಅಲರ್ಜಿಗೆ, ಜೀರ್ಣಕ್ರಿಯೆ ಸುಧಾರಣೆಗೆ, ಜ್ಞಾಪಕ ಶಕ್ತಿ ಹೆಚ್ಚಾಗಲಿಕ್ಕೆ, ಹಾರ್ಮೋನ್ ಇಂಬ್ಯಾಲೆನ್ಸಿಂದ ದೇಹದಲ್ಲಿ ಆಗುವ ಬದಲಾವಣೆಗಳನ್ನು ತಡೆಗಟ್ಟಲಿಕ್ಕೆ, ಬಾಯಿ ಹುಣ್ಣು ನಿವಾರಣೆಗೆ, ಈ ಬೇಸಿಗೆಯಲ್ಲಿ ಕಾಡುವಂತಹ ಬಾಯಿ ಹುಣ್ಣು, ದೇಹದ ತಾಪಮಾನಕ್ಕೆ, ಉರಿ ಮೂತ್ರಕ್ಕೆ, ಕಣ್ಣು ಉರಿಗೆ, ದೇಹದ ಉಷ್ಣತೆಯನ್ನು ಕಡಿಮೆ ಮಾಡಲಿಕ್ಕೆ, ದೇಹದ ಉಷ್ಣತೆಯಿಂದ ನಮಗೆ ಆಗುವಂತಹ ಕೆಂಪು ಮೊಡವೆಗಳ ನಿವಾರಣೆಗೆ, ಅಂಗಾಲು ಉರಿಯೂತಕ್ಕೆ, ಯೂರಿಕ್ ಆ್ಯಸಿಡ್ನಂತಹ ಕಾಯಿಲೆಗಳಿಗೆ ಈ ಕಷಾಯ ಒಳ್ಳೆಯ ಮದ್ದು ಅಂತ ಹೇಳಿದರೆ ತಪ್ಪಾಗಲಾರ್ದು ನೋಡಿ. ಜ್ಯೇಷ್ಠ ಮಧುನ ನಾವು ಒಂದು ಬೇರನ್ನು ಚೆನ್ನಾಗಿ ಕುಟ್ಬಿಟ್ಟು ಅದಕ್ಕೆ ಒಂದು ಸ್ವಲ್ಪ ಕೆಂಪು ಕಲ್ಲು ಸಕ್ಕರೆ ಆಪ್ಷನಲ್ಲಿ ಬೇಕಿದ್ರೆ ಹಾಕ್ಬೋದು, ಇಲ್ಲಾದರೆ ಸ್ಕಿಪ್ ಮಾಡ್ಬೋದು. ನನ್ನ ಮಗ ಕಣ್ಣೂರಿ ಅಂತ ಹೇಳ್ತಾ ಇದ್ದಾನೆ, ಬೇಸಿಗೆಯಲ್ಲಿ ಅವನಿಗೆ ಕಣ್ಣೂರಿ ಬಂದಿದೆ. ಕಣ್ಣೂರಿಗೋಸ್ಕರ ನಾನಿವಾಗ ಜ್ಯೇಷ್ಠ ಮಧು ಕಷಾಯ ಮಾಡಿಕೊಡ್ತಾ ಇದ್ದೀನಿ. ಅವನಿಗೆ ಮತ್ತೆ ಕಲರ್ ಬೇಕು, ಮತ್ತು ಅವನಿಗೆ ಏನು ಕೇಳ್ತಾನೆ ಅದನ್ನು ಹಾಕ್ಕೊಡೋದ್ರಿಂದ ನಾನು ಕೆಂಪು ಕಲ್ಲು ಸಕ್ಕರೆಯನ್ನು ಹಾಕಿಬಿಟ್ಟು ಕಷಾಯನ ಪ್ರಿಪೇರ್ ಮಾಡ್ತಾಯಿದ್ದೀನಿ. ಒಂದು ಸ್ವಲ್ಪ ಬೇರನ್ನು ನೀವು ಕುಟ್ಟಿ ತೆಗೆದುಬಿಟ್ಟು ನಾನು ಏನು ಮಾಡಬೇಕು ಅಂತ ಹೇಳ್ತೀನಿ. ಇದಕ್ಕೆ ಯಾವುದೇ ರೀತಿ ಏನನ್ನು ಆ್ಯಡ್ ಮಾಡೋ ಅವಶ್ಯಕತೆಯೇ ಇಲ್ಲ. ಬಟ್ ಕೆಲವೊಂದು ರೋಗಗಳಿಗೆ ಕೆಲವೊಂದನ್ನು ನಾವು ಸೇರಿಸ್ಬಿಟ್ಟು ಇದನ್ನು ತಗೋಬೇಕಾಗುತ್ತೆ. ಸ್ಕಿನ್ ಪ್ರಾಬ್ಲಮಿಗೆ ಬಂದುಬಿಟ್ರೆ ಇದಕ್ಕೆ ನಾವು ಕೆಲವೊಂದು ಪುಡಿಗಳನ್ನು ಹಾಕಬೇಕಾಗುತ್ತೆ. ಜ್ಯೇಷ್ಠ ಮಧು ಪುಡಿ 1 ಚಮಚ ಹಾಕಿದರೆ, ಶ್ರೀಗಂಧದ ಪುಡಿ ಅರ್ಧ ಚಮಚ ಹಾಕಿಬಿಟ್ಟು ಹಸಿ ಹಾಲಿನೊಂದಿಗೆ ಮಿಶ್ರಣ ಮಾಡಿ ಇದನ್ನು ಲೇಪನ ಮಾಡೋದ್ರಿಂದ ಸೌಂದರ್ಯ ವೃದ್ಧಿಗೆ ಸಹಾಯ ಆಗುತ್ತೆ. ಅಷ್ಟೇ ಅಲ್ಲದೆ ಸ್ಕಿನ್ನಲ್ಲಿರುವ ಗ್ಲೋನೆಸ್ ಬರುತ್ತೆ. ಹಾಗೆ ನಮಗೆ ಬಂಗು ನಿವಾರಣೆಗೆ ಇದು ತುಂಬ ಸಹಾಯ ಮಾಡುತ್ತೆ. ಬಂಗು ನಿವಾರಣೆಗೆ ಇದನ್ನು ಹಾಲಿನೊಂದಿಗೆ ತೇಯ್ದು ಶ್ರೀಗಂಧದ ಪುಡಿಯೊಂದಿಗೆ ಲೇಪನ ಮಾಡೋದ್ರಿಂದ ಬಂಗು ನಿವಾರಣೆಗೆ ತುಂಬ ಸಹಾಯ ಆಗುತ್ತೆ. ಮಕ್ಕಳಿಗೆ ಜ್ಞಾಪಕ ಶಕ್ತಿ ಹೆಚ್ಚಾಗಲಿಕ್ಕೆ ಇದನ್ನು ಬ್ರಾಹ್ಮಿ ಪುಡಿ ಮತ್ತು ಜೇನುತುಪ್ಪದೊಂದಿಗೆ ಕೊಟ್ಟರೆ ತುಂಬ ಸಹಾಯ ಆಗುತ್ತೆ ನೋಡಿ. ನಾನಿವಾಗ ಒಂದು ಪಾತ್ರೆಗೆ 1 ಕಪ್ಪಿನಷ್ಟು 1 ಲೋಟ ನೀರನ್ನು ಹಾಕ್ತಾ ಇದ್ದೀನಿ. ಆ 1 ಲೋಟ ನೀರಿಗೆ ನಾನು ಕುಟ್ಟಿ ಇಟ್ಟಂತಹ ಜ್ಯೇಷ್ಠ ಮಧು ಬೇರನ್ನು ಹಾಕ್ತಾ ಇದ್ದೀನಿ. ನಿಮಗೆ ಬೇಕಿದ್ರೆ ಗಂಧಿಗೆ ಅಂಗಡಿಯಲ್ಲಿ ಇದರ ಪುಡಿ ಕೂಡ ಸಿಗುತ್ತೆ, ಪುಡಿನೂ ಕೂಡ ನೀವು ಇದನ್ನು ಬಳಸ್ಕೋಬೋದು. ಇದನ್ನು ಹಾಕಿದ ನಂತರ 1 ಲೋಟ ನೀರು ಅರ್ಧ ಲೋಟ ನೀರಿಗೆ ರೆಡ್ಯೂಸ್ ಆಗೋ ತನಕ ಇದನ್ನು ಗ್ಯಾಸ್ನ ಲೋ ಫ್ಲೇಮಲ್ಲಿ ಇಟ್ಬಿಟ್ಟು ಇದನ್ನು ಚೆನ್ನಾಗಿ ಕುದಿಸಿ ತಕ್ಕೋಬೇಕಾಗುತ್ತೆ. ಉರಿ ಮೂತ್ರಕ್ಕೆ ಇದನ್ನು ನಾವು ಯಾವ್ದರೊಟ್ಟಿಗೆ ಸೇವನೆ ಮಾಡಬೇಕಪ್ಪ ಅಂದರೆ, ಒಂದು ಸಾರಿ ಅಕ್ಕಿ ತೊಳೆದಂತಹ ನೀರನ್ನು ಚೆಲ್ಲಿಬಿಟ್ಟು 2ನೇ ಸಾರಿ ಅಕ್ಕಿ ತೊಳೆದಂತಹ ನೀರಿನಲ್ಲಿ ಇದನ್ನು ಕುದಿಸ್ಬೇಕಾಗುತ್ತೆ. ಜ್ಯೇಷ್ಠ ಮಧುನ ನಾನು ಮಗುಗೋಸ್ಕರ ಹಾಕ್ತಾಯಿದ್ದೀನಿ ಕೆಂಪು ಕಲ್ಲು ಸಕ್ಕರೆ. ನಿಜವಾಗ್ಲೂ ಹೇಳ್ತೀನಿ, ಜ್ಯೇಷ್ಠ ಮಧು ತುಂಬ ಸಿಹಿಯಾಗಿರುತ್ತೆ. ಇದನ್ನು ಸ್ಕಿಪ್ ಮಾಡ್ಕೊಳ್ಳಿ, ನೀವು ಬೇಕಿದ್ರೆ ಹಾಕ್ಕೋಬೋದು, ಬೇಡಾದರೆ ಸ್ಕಿಪ್ ಮಾಡ್ಕೋಬೋದು ನೋಡಿ. ಉರಿ ಮೂತ್ರಕ್ಕೆ ಹೇಳಿದೆ ಅಲ್ವಾ ನಾನು, ಅಕ್ಕಿ ತೊಳೆದಂತಹ ನೀರಿನಲ್ಲಿ ಇದನ್ನು ಕುದಿಸ್ಕೊಂಡು ಕುಡಿಯೋದ್ರಿಂದ ನಮಗೆ ಉರಿ ಮೂತ್ರ ಎಷ್ಟೇ ಇನ್ಫೆಕ್ಷನಿಂದ ಆಗಿದ್ರೂ ಕೂಡ, ನಮಗೆ ಹೀಟಿಂದ ಆಗಿದ್ರೂ ಕೂಡ ಉರಿ ಮೂತ್ರ ತಕ್ಷಣಕ್ಕೆ ನಮಗೆ ಕಡಿಮೆ ಆಗಲಿಕ್ಕೆ ಸಹಾಯ ಆಗುತ್ತೆ. ಆ ಕಾರಣಕ್ಕೆ ಇದನ್ನು ತೊಳೆದಂತಹ ಅಕ್ಕಿ ನೀರಿನಲ್ಲಿ ಕುದಿಸ್ಕೊಳ್ಳಿ. ಬೇಕಿದ್ರೆ ನೀವು ಜೀರಿಗೆನೂ ಕೂಡ ಇದ್ರ ಜೊತೆಗೆ ಆ್ಯಡ್ ಮಾಡಿಕೊಂಡ್ರೆ ಸ್ವಲ್ಪ ಮೂತ್ರ ಹೋಗೋ ಜಾಗದಲ್ಲಿ ಹೆಚ್ಚು ಮೂತ್ರ ಹೋಗಿ ನಮಗೆ ಆ ಉರಿಯುತ್ತ ನಮಗೆ ಕಡಿಮೆ ಆಗಲಿಕ್ಕೆ ಸಹಾಯ ಆಗುತ್ತೆ. ಇದನ್ನು ನೀರಿನಲ್ಲಿ ಚೆನ್ನಾಗಿ ಕುದಿಸ್ಬೇಕು. ಎಷ್ಟು ಅಂದರೆ ಅರ್ಧ ಲೋಟಕ್ಕೆ ರೆಡ್ಯೂಸ್ ಆಗಬೇಕು, ಅಷ್ಟನ್ನು ಕುದಿಸಿ. ಇದರ ಸೇವನೆಯಿಂದ ನಮಗೆ ಮೊಡವೆ ನಿವಾರಣೆ ಆಗೋದಷ್ಟೇ ಅಲ್ಲದೆ ಹೊಟ್ಟೆ ಶುದ್ಧಿ ಆಗುತ್ತೆ ನೋಡಿ ಫ್ರೆಂಡ್ಸ್. ಹೊಟ್ಟೆ ಶುದ್ಧಿ ಆದರೆ ನಮಗೆ ಮೊಡವೆ ನಿವಾರಣೆ ಆರಾಮ್ಸೆ ಆಗುತ್ತೆ. ಯಾಕಂದರೆ ರಕ್ತ ಶುದ್ಧಿ ಆಗುತ್ತೆ. ಹೊಟ್ಟೆ ಕ್ಲೀನ್ ಆದರೆ ರಕ್ತ ಶುದ್ಧಿ ಆಗುತ್ತೆ. ರಕ್ತ ಶುದ್ಧಿ ಆದರೆ ನಮಗೆ ಮೊಡವೆ ಕಡಿಮೆ ಆಗುತ್ತೆ. ಹೊಟ್ಟೆ ಕ್ಲೀನಾಗಿ ರಕ್ತ ಶುದ್ಧಿ ಆಯಿತು ಅಂದರೆ ನಮಗೆ ಕರುಳು ಶುದ್ಧಿ ಆದರೆ ಕೂದಲು ಬೆಳವಣಿಗೆ ತುಂಬ ಸಹಾಯ ಆಗುತ್ತೆ ನೋಡಿ. ಒಂದಕ್ಕೊಂದು ಎಷ್ಟು ಇದು ಹೊಂದಿಕೆ ಇದೆ ಅಂತ ಹೇಳಿ. ಹೊಟ್ಟೆ ಶುದ್ಧೀಕರಣ ಆದಮೇಲೆ ರಕ್ತ ಶುದ್ಧಿ ಆಗುತ್ತೆ, ಮೊಡವೆ ನಿವಾರಣೆ ಆಗುತ್ತೆ. ಹೊಟ್ಟೆ ಶುದ್ಧಿ ಆದ ನಂತರ ನಮಗೆ ಕೂದಲು ಬೆಳವಣಿಗೆಗೆ ತುಂಬ ಸಹಾಯ ಆಗುತ್ತೆ. ಈ ಕಷಾಯ ನಮ್ಮ ದೇಹದಲ್ಲಿನ ಎಲ್ಲ ಕಲ್ಮಶವನ್ನು
ಹೊರಹಾಕಲಿಕ್ಕೆ ತುಂಬ ಸಹಾಯ ಆಗುತ್ತೆ. ಅಷ್ಟೇ ಅಲ್ಲದೆ ಜ್ಯೇಷ್ಠ ಮಧು ಗಂಟಲಿನ ಸೋಂಕು ನಿವಾರಕವಾಗಿಯೂ ಕೆಲಸ ಮಾಡುತ್ತೆ. ದೇಹದಲ್ಲಿ ಉಷ್ಣತೆಯಿಂದ ಆಗುವಂಥ ಬಾಯಿ ಹುಣ್ಣುಗಳಿಗೂ ಕೂಡ ಇದು ನಮಗೆ ಸಹಾಯ ಆಗುತ್ತೆ. ಈ ಬೇರಿನ ಪುಡಿ ಅಥವಾ ಬೇರನ್ನು ತೆಗೆದುಬಿಟ್ಟು ನಾವು ತುಪ್ಪದೊಂದಿಗೆ ಲೇಪನ ಮಾಡೋದ್ರಿಂದ ಗಾಯಗಳಿಗೆ ಇದು ತುಂಬ ಬೇಗ ವಾಸಿಯಾಗಲಿಕ್ಕೆ ಸಹಾಯ ಆಗುತ್ತೆ. ಈ ಜ್ಯೇಷ್ಠ ಮಧು ನಿಯಮಿತವಾಗಿ ಸೇವನೆ ಮಾಡೋದ್ರಿಂದ ನಮಗೆ ವಯಸ್ಸು ತುಂಬ ಚಿಕ್ಕದಾಗಿ ಕಾಣಲಿಕ್ಕೆ ಸಹಾಯ ಆಗುತ್ತೆ. ಶ್ವಾಸಕೋಶಕ್ಕೆ ಶಕ್ತಿ ನೀಡುತ್ತೆ, ರಕ್ತವನ್ನು ಶುದ್ಧಿ ಮಾಡುತ್ತೆ, ಲಿವರ್ಗೂ ಕೂಡ ಇದು ತುಂಬ ಒಳ್ಳೆಯದು. ಇದನ್ನು ಹಾಲಿನೊಂದಿಗೆ ಕುದಿಸಿ ಕಷಾಯವನ್ನು ಸೇವನೆ ಮಾಡೋದ್ರಿಂದ ಬಂಗು ನಿವಾರಣೆ ಆಗುತ್ತೆ. ಹಾಲಿನೊಂದಿಗೆ ಸೇರಿಸಿಬಿಟ್ಟು ಇದರ ಲೇಪನ ಮಾಡೋದ್ರಿಂದ ನಮಗೆ ನಿಯಮಿತವಾಗಿ ಇದನ್ನು ಲೇಪನ ಮಾಡೋದ್ರಿಂದ ನಮಗೆ ಸ್ಕಿನ್ ಟೋನ್ ಇದರಲ್ಲಿ ಜಾಸ್ತಿ ಆಗಿರೋದ್ರಿಂದ ಆ ಕಾರಣಕ್ಕೆ ನಮಗೆ ಕಪ್ಪು ಕಲೆ ಕಡಿಮೆ ಆಗಿ ಬಂಗು ನಿವಾರಣೆ ಆಗಲಿಕ್ಕೆ ತುಂಬಾ ಸಹಾಯ ಆಗುತ್ತೆ. ಬಂಗು ನಿವಾರಣೆಗೆ ಇದು ಶಾಶ್ವತವಾಗಿ ಪರಿಹಾರ ನೀಡೋದ್ರಿಂದ ನಮಗೆ ಬಂಗು ನಿವಾರಣೆಗೆ ಸಹಾಯ ಆಗುತ್ತೆ. ಅಷ್ಟೇ ಅಲ್ಲದೆ ನಮಗೆ ಗಂಟಲು ಕಡಿತ, ಒಣ ಶೀತದಿಂದ ಆಗುವಂತಹ ಶೀತಕ್ಕೆ ನಾವು ಈ ಜ್ಯೇಷ್ಠ ಮಧುನ ಶುಂಠಿ ಜೊತೆಗೆ ಜೇನುತುಪ್ಪನ ಬೆರೆಸಿಬಿಟ್ಟು ಇದನ್ನು ಕುದಿಸಿ ಲವಂಗ 2 ಮತ್ತು ಕಾಳು ಮೆಣಸಿನ ಕಾಳು 2-3 ಜಜ್ಜಿ ಪುಡಿ ಮಾಡಿಬಿಟ್ಟು ಹಾಕಿ ಅದನ್ನು ಸೇವನೆ ಮಾಡೋದ್ರಿಂದ ನಮಗೆ ಗಂಟಲು ನೋವು ನಿವಾರಣೆಗೆ ಇದು ತುಂಬ ಸಹಾಯ ಮಾಡುತ್ತೆ. ಜೇನುತುಪ್ಪದೊಂದಿಗೆ ದಪ್ಪ ಉಂಡೆಯನ್ನಾಗಿಸಿ ಅದನ್ನು ನೀಟಾಗಿ ಸೀಪ್ತಾ ಪೇಪರ್ಮೆಂಟ್ನ ಯಾವ ರೀತಿ ಚಾಕ್ಲೇಟ್ನ ಯಾವ ರೀತಿ ಸೀಪ್ತೀವೋ ಆ ರೀತಿ ಸಿಪ್ಪಾಗಿ ಸೀಪ್ತಾ ಅದರ ರಸ ನಿಧಾನಕ್ಕೆ ನಾಲಿಗೆಯಿಂದ ಗಂಟಲಿಗೆ ಹೋಗೋದ್ರಿಂದ ನಮಗೆ ಗಂಟಲು ಸೋಂಕು ನಿವಾರಣೆ ಆಗುತ್ತೆ. ಅಷ್ಟೇ ಅಲ್ಲದೆ ಕೆಮ್ಮು ನಿವಾರಣೆಗೆ ಇದು ಸಹಾಯ ಆಗುತ್ತೆ. ಎಷ್ಟು ಕಲರ್ಫುಲ್ ಆಗಿದೆ, ಎಷ್ಟು ಚೆನ್ನಾಗಾಗಿದೆ, ಎಷ್ಟು ಕೆಂಪಾಗಿ ಬಂದಿದೆ ಕಷಾಯ, ತುಂಬ ಆರೋಗ್ಯಕ್ಕೆ ಒಳ್ಳೆಯದು. ಈ ಕಷಾಯ ಸೇವನೆಯಿಂದ ನಾವು ಬೇಸಿಗೆಯಲ್ಲಿ ಬರುವಂತಹ ಎಲ್ಲ ರೋಗಗಳಿಂದ ದೂರ ಇರೋಣ, ಎಲ್ಲ ರೋಗಗಳಿಗೂ ನಾವು ಗುಡ್ ಬೈ ಹೇಳೋಣ. ಈ ಜ್ಯೇಷ್ಠ ಮಧುವಿನ ಕಷಾಯದ ನಾನು ಹಿಂದೆ ಒಂದು ವರ್ಷದ ಕೆಳಗಡೆ ವಿಡಿಯೋ ಹಾಕಿದ್ದೆ. ಅದಕ್ಕೆ ತುಂಬ ಚೆನ್ನಾಗಿ ವ್ಯೂಸ್ ಬಂದಿತ್ತು, ವಾಚ್ ಅವರ್ಸ್ ಕೂಡ ಆಗಿದೆ, ಸಬ್ಸ್ಕ್ರೈಬರ್ಸ್ ಕೂಡ ಆಗಿದ್ದಾರೆ. ಅವರಿಗೋಸ್ಕರ ಈ ವಿಡಿಯೋ ಮತ್ತೆ ಹಾಕ್ತಾ ಇದ್ದೀನಿ. ದಯವಿಟ್ಟು ವಿಡಿಯೋನ ಇಷ್ಟವಾದಲ್ಲಿ ಒಂದು ಲೈಕ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಈ ಮಾಹಿತಿ ನಿಮಗೆ ಉಪಯುಕ್ತ ಅನಿಸಿದ್ದಲ್ಲಿ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ಗೆ ಖಂಡಿತವಾಗಲೂ ಶೇರ್ ಮಾಡಿ, ತುಂಬ ಸಹಾಯ ಆಗುತ್ತೆ. ಬೇಸಿಗೆಯಲ್ಲಿ ತುಂಬ ಜನಗಳಿಗೆ ದೇಹದ ಉಷ್ಣತೆಯಿಂದ ತುಂಬ ಸಮಸ್ಯೆಗಳು ಕಾಡ್ತಾ ಇರುತ್ತೆ. ಅದಕ್ಕೆ ಪರಿಹಾರವಾಗಿ ಈ ಜ್ಯೇಷ್ಠ ಮಧು ಸಹಾಯವಾಗುತ್ತೆ.